ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಲೋಕೇಶ್ದಾಸ್ ಯೂಟ್ಯೂಬ್ ಚಾನಲ್. ನನ್ನ ಡೇನ ನಾನು ಇವತ್ತು ಎಳ್ನೀರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿನ ಕುಡಿಯಲ್ಲ, ಯಾವತ್ತಾರ ಮನೆ ಹತ್ರ ಬಂದಾಗ ಮಾತ್ರ ಕುಡಿತೀನಿ. ಸೊ ಎಳ್ನೀರು ಕುಡಿದು ಇವತ್ತು ವಾರ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಯಾವಾಗಲೂ ಮಾಡಲ್ಲ, ಅಮ್ಮಂಗೆ ಕೆಲಸ ಇದ್ದಾಗ ಅಥವಾ ನಮಗೇನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ಮಾತ್ರ ನಾನು ವಾರ ಪೂಜೆ ಎಲ್ಲ ಮಾಡ್ತೀನಿ. ಯೂಟ್ಯೂಬಲ್ಲಿ ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಅಂತ ಅನ್ಕೋತೀನಿ, ಬಟ್ ವೀಡಿಯೋ ಮಾಡ್ತೀನಿ, ವಾಯ್ಸ್ ಓವರ್ ಕೊಡೋದು ಮರ್ತೋಗ್ಬಿಡುತ್ತೆ. ಆದರೆ ನಾಳೆಗೆ ಆ ವಿಡಿಯೋ ಡಿಲೀಟ್ ಮಾಡಿಬಿಡ್ತೀನಿ. ಬಿಕಾಸ್ ಅವತ್ತೊಂದನ್ನು ಆವತ್ತೇ ವಾಯ್ಸ್ ಓವರ್ ಕೊಟ್ಟರೆ ಒಂದಷ್ಟು ಐಡಿಯಾಸ್ ಇರುತ್ತೆ ನನಗೆ, ಏನು ನಡೆದಿರುತ್ತೆ ಏನು ಅಂತ. ಆದರೆ ನಾಳಿದ್ದಾದರೆ ಅಷ್ಟು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಸೊ ಅದರಿಂದ ನಾನು ಜಾಸ್ತಿ ವೀಡಿಯೋಸ್ ಹಾಕೋಕ್ಕೆ ಆಗ್ತಾಯಿಲ್ಲ. ಈ ಮಿನಿ ಯೂಟ್ಯೂಬರ್ ಆಗಿರ್ಬೋದು, ರೀಲ್ಸ್ ಮಾಡೋರು ಆಗಿರ್ಬೋದು, ಆಲ್ಮೋಸ್ಟ್ ಒಂದು ಆಸೆ ಇರುತ್ತೆ ರಿಂಗ್ ಲೈಟ್ ತೊಗೊಳ್ಬೇಕು ಅಂತ. ಹಾಗೆ ನನಗೂ ಕೂಡ ಆಸೆ ಇತ್ತು ರಿಂಗ್ ಲೈಟ್ ತೊಗೋಬೇಕು ಅಂತ. ಅದು ಈಗಿಂದ ತೊಗೊಳ್ಬೇಕು ಅಂತಲ್ಲ, ತುಂಬ ವರ್ಷಗಳಿಂದನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಕೆಲವ್ರಿಗೆ ರಿಂಗ್ ಲೈಟ್ನ ಅನ್ಬಾಕ್ಸ್ ಮಾಡೋ ಟೈಮ್. ಸ್ಟ್ಯಾಂಡ್ನ ತೋರಿಸ್ತೀನಿ. ಈ ಥರ ಇಲ್ಲಿ ಫಿಟ್ಟಿಂಗ್ ಕೊಟ್ಟಿರ್ತಾರೆ, ನಾವು ಇದನ್ನ ಲೂಸ್ ಟೈಟ್ ಮಾಡ್ಕೋಬೋದು. ಇಲ್ಲೂ ಅಷ್ಟೇ, ಇಲ್ಲಿ 3 ಫಿಟ್ಟಿಂಗ್ಸ್ನ ಕೊಟ್ಟಿದ್ದಾರೆ. ನಾಯ್ಸ್ ಇತ್ತು, ಅದರಿಂದ ನಾನು ವಾಯ್ಸೇ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ಅದರಿಂದ ನಾನಿಲ್ಲಿ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಫಸ್ಟ್ಗೆ ಇಲ್ಲಿ ಸ್ಟ್ಯಾಂಡ್ ಕೊಟ್ಟಿರ್ತಾರೆ, ಮತ್ತು ಸೆಲ್ಫಿದು ಒಂದಷ್ಟು ಐಟಮ್ಸ್ ಇರುತ್ತೆ, ಮತ್ತು ರಿಂಗ್ ಲೈಟ್ ಇರುತ್ತೆ. ಇದನ್ನು ಫಿಟ್ ಮಾಡ್ಕೊಳ್ಳೋದು ತುಂಬ ಈಸಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಯೂಟ್ಯೂಬಲ್ಲಿ ನೋಡ್ಕೊಂಡು ನೀವು ಆರಾಮಾಗಿ ಫಿಟ್ ಮಾಡ್ಕೋಬೋದು. ಲೈಟೂ ಅಷ್ಟೇ, ತುಂಬ ಅಂದರೆ ತುಂಬ ಈಸಿ. ನಾವು ಸ್ಟ್ಯಾಂಡ್ಗೆ ಹಾಕೊಳ್ಳೋದು 360 ಅದು ಟರ್ನ್ ಆಗುತ್ತೆ. ತುಂಬ ಫ್ಲೆಕ್ಸಿಬಲ್ ಇದೆ, ನಮ್ಗೆ ಯಾವ ಥರ ಬೇಕೋ ಆ ಥರ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಅಡಾಪ್ಟರ್ ಏನಿದೆ ಅದಕ್ಕೆ ಹಾಕ್ಕೊಂಡು ನಾವು ಹಾಕೋಬೋದು. ಇದರಲ್ಲಿ 3 ಥರದ ಲೈಟ್ ಇದೆ. ಇನ್ನೂ ಜಾಸ್ತಿ ಏನಾದರೂ ಇದ್ರ ಬಗ್ಗೆ ಹೇಳಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಮಾಡ್ತೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು, ಅನ್ಬಾಕ್ಸಿಂಗ್ ಮುಗಿಸ್ಕೊಂಡು ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಒಂದು 5ರಿಂದ 6 ಗಂಟೆ ಆಗಿತ್ತು. ಸೊ ಪೂಜೆನ ಮುಗಿಸಿ ಅದಾದಮೇಲೆ ಕಾಫಿ ಮಾಡಿಕೊಂಡು ಕುಡಿದೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಆರ್ಡ್ರ್ ಇತ್ತು ಅಂತ ಹೇಳಿದ್ದೆ. ಆರ್ಡ್ರ್ ಮಾಡಬೇಕಾದ್ರೆ ರೆಡಿ ಮಾಡುವಾಗ ಕೈ ಸುಟ್ಟು ಒಪ್ಪಳೆ ಬಂದಿತ್ತು. ಬೊಕ್ಕೆ ಮಾಡೋದು ಆ್ಯಂಡ್ ಕಸ್ಟಮೈಸ್ ಗಿಫ್ಟ್ ಮಾಡೋದು ತುಂಬ ಈಸಿ ಅಂತ ಅನ್ನಿಸ್ಬೋದು, ಮಾಡೋರಿಗೆ ಗೊತ್ತಿರುತ್ತೆ ಅದು ಎಷ್ಟು ಕಷ್ಟ ಅಂತ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟು ಚಾಲೆಂಜಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.